ಏನ್ ಹಿಡಿತಾವ್ರೆ ಗೌಡ್ರು ಕೈಗೆ ಸಿಗದೆ ಹೋಯ್ತಾವ್ರೆ. ಶಂಭೋ ಶಿವ ಶಂಭೋ. ಅನ್ನ ಎಗ್ ಬುರ್ಜಿ ನೋಡಿ ಹೆಂಗೈತೆ ನಮ್ಮ ಊಟ. ಜೊತೆ ಸೇರಿ ಇಲ್ಲ ಉಪ್ಪಿನಕಾಯಿ ಜೊತೆ ಸೇರಿ ಬೇಳೆ ಸಾಂಬಾರ್. ಆ್ಯಡ್ ಬ್ಲೂ ಹಾಕೋದು ತೋರಿಸ್ತಾ ಇಲ್ಲ ಅಂತೇಳಿ ಅದಕ್ಕೆ ನೋಡಿ ಹಾಕ್ಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಟಫು ಕಾನ್ಸಿನೇಷನ್. ನನ್ನ ಅನಿಸಿಕೆ ಲಾಸ್ಟ್ ಟೈಮು 8:30 9 ಗಂಟೆ ಬಿಟ್ಟು 2 ಗಂಟೆ ಬಂದು ಆಲ್ಟ್ ಆಗಿದ್ದೆ. ಇವತ್ತು 6 ಗಂಟೆ ಬಿಟ್ಟು 2 ನೋಡ್ರಿ. ಇದು ನೋಡ್ರಿಪ್ಪು ಹೊಸ ಇವಿ ಯಾವ್ದ್ರಾಗ ಇಳಿಸೋದಿದು. ಹೇಳಿ ಸ್ನೇಹಿತರೆ, ನಮ್ಮ ಘಾಟಲ್ಲಿ ಸ್ನಾನ ಮಾಡೋ ಇದು ಖುಷಿ ಎಲ್ಲೂ ಸಿಗಲ್ಲ ಈ ನೀರಲ್ಲಿ. ಆಯಿತು ನೋಡಿ, ಒಳ್ಳೆ ಸ್ನಾನ ಆಯಿತು. ಶರ್ಟು ಹಾಕೋಬೇಕು, ಆಮೇಲೆ ಹಾಕೊಳ್ಳೋಣ. ಘಾಟಲ್ಲಿ ಕೂತ್ಬಿಟ್ಟು ಸ್ನಾನ ಮಾಡಿದ್ದು ಅಲ್ಲಿ ಸ್ನಾನ ಮಾಡಿದ್ದಾಯ್ತು. ಇವಾಗ ಹೊಡ್ತಾರೆ ಅಂತ ಬಂತು. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡೋಣ. ನೋಡಿ ಇಲ್ಲೇ ಸ್ನಾನ ಮಾಡಿದ ಜಾಗ. ಈಗ ಹೊರಡೋಣ. ರೋಡಲ್ಲಿ ಕಾರ್ನವ್ರದ್ದು ತುಂಬ ಅವಳಿ ಆಗ್ಬಿಡೈತೆ. ಎಲ್ಲಿ ಬೇಕಾರಾಗ ನುಗ್ತಾನೆ ಇರ್ತಾರೆ. ಅದು ಏನು ಬರ್ತಾರೋ ಕಾರ್ನವರು, ಅದು ಎಲ್ಲಿಗೆ ಹೋಯ್ತಾರೋ, ಎಷ್ಟು ಜನ ಹೋಯ್ತಾರೋ ಒಂದೂ ಗೊತ್ತಾಗ್ತಿಲ್ಲ. ಬರೀ ಕಾರ್ನವ್ರು ದೊಡ್ಡ ಸಮಸ್ಯೆ ಆಗ್ಬಿಡೈತೆ. ಅಲ್ಲಿ ಏನು ನೋಡಲ್ಲ, ನುಗ್ಗು ಬಿಡ್ತಾ ಇರ್ತಾರೆ ಹಂಗೆ. ಆಪೋಸಿಟ್ ಗಾಡಿ ಬರಲಿ ಏನೇ ಬರಲಿ ನುಗ್ಗೋದು ಒಂದೇ ಗೊತ್ತು ಕಾರ್ನವ್ರಿಗೆ. ಅಯ್ಯೋ ಅಪ್ಪ ದೇವ್ರೆ. ಬರ್ರಿ, ಘಾಟ್ ಹತ್ತಕ್ಕೆ ಶುರು ಆಯ್ತು. ಈಗ ಆರಾಮಾಗಿ ನಿಧಾನ ಕತ್ತಿಸ್ಕೊಂಡು ಹೋಗೋಣ. ಕಾರ್ನವ್ರಂತೂ ಸಿಕ್ಕಾಪಟ್ಟೆ ಕಾರ್ನವ್ರು 2 ಕಡೆಯಿಂದನೂ ಅವ್ರೆ. ಇವತ್ತು ನಿಧಾನಕ್ಕೆ ಹೋಗೋಣ, ಯಾಕಂದರೆ ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಹೆಂಗೆ ಬೇಕಾದ್ರೆ ಹಂಗೆ ನುಗ್ಗಿ ಹೊಡ್ಕೊಂಬಿಡ್ತಾರೆ ಅವರು. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಘಾಟ್ ಹತ್ತಿಸ್ಬಿಡೋಣ. ಸ್ನೇಹಿತರೆ, ಹಾಸನ ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ. ಲೈಟಿಂಗು ಹಾಸನಾಂಬ ಜಾತ್ರೆ ಇರೋಂಗೈತೆ. ಹಾಸನಾಂಬ ಜಾತ್ರೆ ಅಂತೆ, ಅದಕ್ಕೆ ಇಷ್ಟೊಂದು ಲೈಟಿಂಗು. ಅಂದರೆ ಸಿಟಿ ಒಳಗೆ ಬರಲಿಲ್ಲ, ಬೈಪಾಸಲ್ಲಿ ಬಂದು ಸುತ್ಕೊಂಡು ಬರ್ತಾ ಇರೋದು. ಲೈಟಿಂಗ್ಸ್ ಮಾತ್ರ ಸೂಪರಾಗಿ ಹಾಕಿದ್ದಾರೆ. ಜಾತ್ರೆ ಇದ್ದರೆ ಭಾರಿ ಜೋರಾಗಿ ನಡೆಸ್ತಾರೆ ಹಾಸನಾಂಬ ಜಾತ್ರೆ ಅದು. ಅದಕ್ಕೇ ಬೈಪಾಸಲ್ಲೇ ಬಂದ್ಬಿಟ್ವಿ. ನಮ್ಮ ಬೇಟೆಗೌಡ್ರು ಹಿಂದೆನೇ ಬರ್ತಾವ್ರೆ. ಹೋಗೋಣ. ಇಲ್ಲಿ ಡೈರಿ ಸರ್ಕಲಿಂದ ರೈಟ್ ಹೊಡೆದ್ಬಿಟ್ರೆ ಇದೊಂದು ರೈಲ್ವೆ ಬ್ರಿಡ್ಜ್. ಗ್ಲಾಸ್ ಅಂತೂ ಏನು ಕಾಣ್ತಾ ಇಲ್ಲ ನಮ್ದು. ಆಪೋಸಿಟ್ ಗಾಡಿ ಬಂದರೆ ಗ್ಲಾಸ್ ಅಂತೂ ಏನು ಕಾಣ್ತಾ ಇಲ್ಲ. ಇರಲಿ, ಮುಂದೆ ಎಲ್ಲರ ನಿಲ್ಲಿಸಿ ದುದ್ದದಲ್ಲಿ ಟೀ ಕುಡಿಬೇಕು, ಊಟ ಗೀಟ ಮಾಡ್ಬೇಕಲ್ಲ. ಅವಾಗ ತೊಳ್ಕೊಳ್ಳೋಣ. ಸೀದಾ ಹೋಯ್ತಾ ಇರೋಣ. ಇದೆಲ್ಲ ಹಾಸನ ಸಿಟಿ ಒಳಗಂತೂ ಹೋಗೋಕ್ಕಾಗಲ್ಲ. ಇದು ಡೈರಿ ಸರ್ಕಲ್ ರೈಟ್. ಡೈರಿ ಸರ್ಕಲಿಂದ ರೈಟ್ ಹೊಡ್ಕೊಂಡು ಹೋಯ್ತಾ ಇರೋದು. ಬೋಲ್ಡ್ ಹಾಕಿದರೆ ಜಿಲ್ಲಾಡಳಿತ ಹಾಸನಾಂಬ. ಓ ಕರೆಕ್ಟ್, ಹಾಸನಾಂಬ ಜಾತ್ರೆ. ಇವೆಲ್ಲ ಲೈಟ್ ಆನ್ ಮಾಡಿಲ್ಲ. ಇದೇ ಡೈರಿ, ಹಾಸನ್ ಡೈರಿ ಅಂದರೆ ಇದೆ. ಎಲ್ಲ ಹಾಲಿನ ಗಾಡಿಗಳು ನಿಂತ ನೋಡಿ ಬೇಜಾನಾಗಿ. ಇವತ್ತು ಈಗ ಟೈಮು 9 ಗಂಟೆ. ಲಾಸ್ಟ್ ಟೈಮೆಲ್ಲ ಬರ್ಬೇಕಾದ್ರೆ 10 ಗಂಟೆ 10:15 ಬಂದಿದೆ 2 ಟ್ರಿಪ್ಪು. ಈ ಟ್ರಿಪ್ಪು ಬೇಗನೆ ಬಂದಿದ್ದೀನಿ. ಈ ಸರ್ಕಲ್ ರೈಟ್ ಹೊಡಿಬೇಕು. ಫಸ್ಟ್ ರೈಟ್ ಹೊಡೆದ್ಬಿಡೋಣ ರೀ. ನೋಡಿ, ರೈಟ್ ಹೊಡೆದ್ಮೇಲಂತೂ ಶ್ರೀ ಹಾಸನಾಂಬ ದೇವಿ ದರ್ಶನ 2025. ರೈಟ್ ಹೊಡೆದ್ಮೇಲಂತೂ ಪೂರ್ತಿ ಲೈಟ್ಗೆ ಹಾಕವ್ರೆ. ಇಲ್ಲಿಂದ ದುದ್ದ, ಗಣಸಿ, ಟಿಪ್ಟೂರಿಂದ ಡೈರೆಕ್ಟು ಹುಳಿಯಾರು, ಹಿರಿಯೂರಿಂದ ಚಳ್ಳಕೆರೆ, ಬಳ್ಳಾರಿ ಕೊಡ್ತೀನಿ. ಆರಾಮಾಗಿ ಹೋಗ್ಬೋದು. ಮೊನ್ನೆಲ್ಲ 11 ಗಂಟೆ ಬಂದು ಬೆಳಗ್ಗೆ ಎಷ್ಟೊತ್ತಿಗೆ ರೀಚ್ ಆಗಿದೆ. ಇವತ್ತು 9 ಗಂಟೆಗೆ ಬಂದಿದ್ದೀನಿ. ಇನ್ನೂ ಬೇಗ ಹೋಗ್ಬೋದು. ಹೋಗೋಣ ಬರ್ರಿ. ಚಳ್ಳಕೆರೆ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಬೆಟ್ಟಗೌಡರು ರೋಡು ಹೆಂಗಿರೋದು
ಓಡ್ಸೋಕ್ಕೆ ಒಂಥರ ಖುಷಿ ಆಗ್ತದೆ ಚಳ್ಳಕೆರೆ ಹಿರಿಯೂರಿಂದ. ಅವರು ಓವರ್ಟೇಕ್ ಮಾಡು, ನಾನು ಓವರ್ಟೇಕ್ ಮಾಡು, ಅವ್ರು ಓವರ್ಟೇಕ್ ಮಾಡು, ನಾನು ಓವರ್ಟೇಕ್ ಮಾಡು ಅಂದ್ಕೊಂಡು ಇವೆಲ್ಲ ಚಳ್ಳಕೆರೆ. ಹಾಂ, ಚಳ್ಳಕೆರೆ ಬೈಪಾಸಲ್ಲಿ ಬ್ರಿಡ್ಜ್ ಹತ್ತಿದೀವಿ ಈಗ. ಹಿಂಗೆ ಓಡಿಸ್ತಾ ಇದ್ರೆ ಚೆನ್ನಾಗಿ ಮಜಾ ಬರುತ್ತಪ್ಪ, ನಿದ್ದೆ ಬರಲ್ಲ, ಬೋರ್ ಆಗಲ್ಲ, ಪಟ್ನ ಹೋಯ್ತಾ ಇರ್ಬೋದು. ನಮ್ಮ ಗಾಡಿ ಅವ್ರು ಓವರ್ಟೇಕ್ ಮಾಡೋಕ್ಕೆ, ಅವ್ರ ಗಾಡಿ ನಾನು ಓವರ್ಟೇಕ್ ಮಾಡೋಕ್ಕೆ ಇದಾಗ್ಬಿಡ್ತವೆ. ಚಳ್ಳಕೆರೆ ನೋಡಿ ಇಳಿತಾ ಕುಂತಾರೆ ಗೌಡ್ರಿ ಈಗ. ಲೈಟ್ಗಳು ಮಾತ್ರ ಬೇಜಾನ್ ಲೈಟ್ ಹಾಕ್ಬಿಡೋರು, ಬೇಜಾನ್ ಲೈಟ್. ಏನ್ ಹಿಡಿತಾರೆ ಗೌಡ್ರು, ಕೈಗೆ ಸಿಗದೆ ಹೋಯ್ತಾವ್ರೇ. ಶಿವ ಶಿವ ಶಂಭೋ. ಬಿಡಲಿ ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ನರ ನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸೋ. ಪ್ರಾಣ ಮುಡಿಪಾಗಿರಲಿ, ಗೆಲುವು ನಿನಗಿರಲಿ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ನಮ್ಮ ಅರ್ಜುನ ಕಾಂಪಿಟೇಷನ್ಗೂ ಸರಿ ಎಲ್ಲದಕ್ಕೂ ಸರಿ ಹಿಡಿತಾ ಕೂತ್ಕೊಂಡ್ರೆ ನೋಡಿ ಹೆಂಗೆ ಹೋಯ್ತಾನೆ. ನೋಡಿದ್ರ ಒಟ್ಟಿನಲ್ಲಿ ಏನಿಲ್ಲ, ಜಾಸ್ತಿ ಹಿಡಿದ್ರೆ ಡೀಸೆಲ್ ಮುಸ್ರೆ ಆಗ್ಬಿಡ್ತೈತೆ ಅಷ್ಟೇ, ಅದೊಂದೇ ಬೇಜಾರು. ಹಂಗಾಗಿ ನಿಧಾನಕ್ಕೆ ಓಡಿಸೋದು. ಇತರ ಇವಾಗ ಎಲ್ಲಿದ್ದೀವಿ ಅಂದರೆ ನಮ್ಮ ಹಾನಗಲ್ ಹತ್ರ ಟೋಲಲ್ಲಿ ನಿಲ್ಲಿಸಿ ಟೀ ಕುಡಿಯೋಣ ಅಂತೇಳಿ ನಿಲ್ಲಿಸಿದ್ವಿ. ನಮ್ಮ ಅರ್ಜುನ, ನಮ್ಮ ಬೆಟ್ಟಗೌಡ್ರ ಗಾಡಿ ಇಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ. ಎರಡು ಗಾಡಿ ಖಾಲಿ ಮಾಡ್ಕೊಂಡು ಬಂದು ಸರ್ವಿಸ್ ಮಾಡ್ಸೋಕೆ ಬಿಟ್ಟಿದ್ದೀವಿ ನೋಡಿ. ಅದೇ ಫ್ಯಾಕ್ಟ್ರಿಯಿಂದ ರೋಡಿಗೆ ಬಂದು ಸರ್ವಿಸ್ ಮಾಡೋಕ್ಕೆ ಬಿಟ್ಟಿದ್ದೀವಿ. ನಮ್ಮ ಗೌಡ್ರ ಗಾಡಿ ಇಲ್ಲಿ ನಿಂತಿದೆ. ನಮ್ಮ ಗಾಡಿ ಫಸ್ಟ್ ಆಚೆ ಬಂದೆ ನಾನು, ಹಾಗಾಗಿ ನನ್ನ ಗಾಡಿ ಸರ್ವಿಸ್ ಮಾಡ್ಸೋಕೆ ಬಿಟ್ಟಿದ್ದೀನಿ. ಈಗ ಗಾಡಿ ಸರ್ವಿಸ್ ಮಾಡಿಸಿ ಏನೋ ಲೋಡು ಇಲ್ಲೇ ಆಗುತ್ತೆ, ಇಲ್ಲೇ ವೆಯ್ಟ್ ಮಾಡುವಂಥವ್ರೆ. ಕೊಡ್ತೀನಿ ಹೇಗೇ, ನೋಡೋಣ ಏನಾಗುತ್ತೆ ಅನ್ನೋದು. ಇಲ್ಲೇ ವೆಯ್ಟ್ ಮಾಡೋಣ. ಅಲ್ಲಿ ಬಂಕ್ ಐತೆ, ಬಂಕ್ ಹತ್ರ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಸಂಜೆವರೆಗೂ ಚೆನ್ನಾಗಿ ನಿದ್ದೆ ಮಾಡೋದು, ತಿಂದ್ಬಿಟ್ಟು ಸಂಜೆ ಏನಂತಾರೆ ನೋಡೋದು. ಇವತ್ತಂತೂ ಲೋಡ್ ಆಗೋಲ್ಲ, ನಾಳೆನೇ ಒಟ್ಟಿನಲ್ಲಿ ಹಾಲ್ಟ್ ಮಾಡ್ಬೇಕಷ್ಟೇ. ಇವಾಗ ಹೋಗಿ ತುಂಬ್ಕೊಂಬಂದಾಗ ಪ್ರತಿ ಟ್ರಿಪ್ಪು ಏನೇ ಆಗಲಿ ನೀರು ಓಡಿಸ್ಬೇಕು, ಇಲ್ಲಾಂದ್ರೆ ಬಾಡಿ ಎಲ್ಲ ಹೋಗ್ಬಿಡ್ತವೆ. ಅದು ಉಪ್ಪು ನೀರಿಂದ ಇರೋದ್ರಿಂದ ಬೇಗ ಹೋಗ್ಬಿಡ್ತವೆ. ಹಂಗಾಗಿ ನಾವು ಪ್ರತಿ ಸಲನೇ ಆಗಲಿ ಸರ್ವಿಸ್ ಮಾಡೇ ಲೋಡ್ ಮಾಡಿಸೋದು. ಹಂಗೆ ಅಂತ ಮಾಡಿಸಲ್ಲ, ಕೆಲವೊಬ್ರು ಹಂಗೆ ಮಾಡಿಸಿರ್ತಾರೆ, ನಿಮ್ಗೆ ಭಾಳ ದಿನ ಬಾಳಿಕೆ ಬರೋಲ್ಲ. ಉಪ್ಪು ನೀರಿಂದ ಅಂಶ ಏನು ಇದ್ದು ಕಬ್ಬಣ ಅಲ್ವ ಅವೆಲ್ಲ ಶೀಟೆಲ್ಲ ತಿಂದುಬಿಡ್ತವೆ. ಹಂಗಾಗಿ ನಾವೇನು ಮಾಡೋದು, ಕೋಕ್ ಖಾಲಿ ಆಯಿತಾ ಮೊದಲನೇ ಕೆಲಸನೇ ಸರ್ವಿಸ್, ಆಮೇಲೆ ಲೋಡು ಪಾಡು. ನಿಮಗೆ ಕೋಕಿಗೆ ಉಪ್ಪಿನಂಶ ನೀರು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಅಲ್ಲಿ ಬೆಂಕಿ ಹತ್ಕೋಬಾರ್ದು, ಬಿಸಿಲಿಗೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಸಮುದ್ರ ನೀರು ಬಿಡ್ತಾ ಇರ್ತಾರೆ ಕೋಕಿಗೆ. ಮಂಗಳೂರಲ್ಲಿ ನೀರು ಅದ್ರ ಮೇಲೆ ಸ್ಪ್ರಿಂಕ್ಲರಿಂದ ನೀರು ಹೊಡಿತಾ ಇರ್ತಾರೆ. ಯಾಕಂದರೆ ಈ ಬಿಸಿಗೆ ಅದಕ್ಕೂ ಬೆಂಕಿ ಹತ್ಕೊಂಬಿಟ್ರೆ ಕಷ್ಟ. ಆಮೇಲೆ ಅದು ಇದಾಗ್ಬಿಡ್ತದೆ, ಕಿಡಿ ಹತ್ಕೊಂಬಿಟ್ರೆ ಅದು ಆರಿಸೋಕ್ಕೆ ಆಗಲ್ಲ ಅದನ್ನು. ಹಂಗಾಗಿ ನೀರುಗಳು ಹೊಡಿತಾ ಇರ್ತಾರೆ ಅಲ್ಲಿ. ಆ ನೀರು ಉಪ್ಪು ನೀರಲ್ಲೇ ಇರ್ತಾವಲ್ಲ, ಅದು ನಿಮಗೆ ಪ್ರಾಬ್ಲಮ್ ಮಾಡ್ತವೆ. ನೋಡೋಣ, ಕ್ಲೀನ್ ಮಾಡ್ತಾವನೆ ಅಣ್ಣ. ಬಿಸಿಲಿಗೆ ಏನು ಕಾಣ್ತಾ ಇಲ್ಲ ನನಗೆ. ನಮ್ಮದು ತೆಗೆದು ಗೌಡ್ರ ಗಾಡಿ ಬಿಟ್ಟು ಅವ್ರದ್ದು ಸರ್ವಿಸ್ ಹೊಡೆಸ್ಬಿಟ್ಟು ಇಲ್ಲೆಲ್ಲರೂ ಸೈಡ್ಗೆ ಹಾಕೋಣ ಬರ್ರಿ. ಖಾಲಿ ಎಲ್ಲ ಮಾಡ್ಕೊಂಡು ಇಲ್ಲಿ ಕುಡ್ತಿನೀರು ಬಂದು ಹಾಲ್ಟ್ ಆಗಿದ್ದೀವಿ. ಲೋಡೆ ಏನು ಹೇಳಿಲ್ಲ, ಲೋಡೆ ಇಲ್ಲವಂತೆ. ನಮ್ಮ ಕುಡ್ತೀನಿ ಪಾರ್ಕಿಂಗ್ ಇದು. ನಮ್ಮ ಗಾಡೀಲಿ ಅನ್ನ ಮಾಡ್ತಿದ್ದೀವಿ. ನಮ್ಮ ಬೆಟ್ಟಗೌಡ್ರ ಗಾಡೀಲಿ ಎಗ್ ಬುರ್ಜಿ, ಮೊಸರು, ಎಗ್ ಬುರ್ಜಿ ಮಾಡ್ಕೊಂಡು ಮೊಸರು ಹಾಕೊಂಡು ಮೊಸರನ್ನ ತಿನ್ಬಿಡೋದು ಇವತ್ತು. ಸಾರೇನು ಮಾಡ್ಕೊಂಡಿಲ್ಲ. ನಮ್ಮ ಗೌಡ್ರು ಎಗ್ ಬುರ್ಜಿಗೆ ರೆಡಿ ಮಾಡ್ತಾ ಕುಂತವ್ರೆ. ನಾವು ಬರೀ ಅನ್ನ ಮಾಡ್ಕೊಳ್ಳೋದಷ್ಟೇ. ನಮ್ಮ ಗಾಡಿಯಲ್ಲಿ ಮೊಟ್ಟೆ ಬೇಯಿಸಂಗಿಲ್ವಲ್ಲ, ಹಂಗಾಗಿ ಗೌಡ್ರ ಗಾಡಿ ಮೊಟ್ಟೆ ಬೇಯಿಸೋದು. ಹೆಂಗೇನು ಎರಡೆರಡು ಗಾಡಿ. ಲೋಡ್ಗಳೇ ಇಲ್ವಂತೆ, ಗೋವಾದದ್ದು ಲೋಡೇ ಇಲ್ಲವಂತೆ.
ಗೋವಾಗೂ ಮತ್ತು ಗೋವಾದಿಂದನೂ ಲೋಡೇ ಇಲ್ವಂತೆ. ಹೈದ್ರಾಬಾದ್ ಕೇಳಿದ್ವಿ, ಬಾಡಿಗೆ ಎಲ್ಲ ಕಮ್ಮಿ ಹೇಳಿದ್ರು. ಸರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ ಹೊಸೂರು ಇಲ್ಲ ಬೆಂಗಳೂರು ಹೋಗಿ ಇಲ್ಲ ಕ್ಯಾಲಿಕಟ್ ಹೋಗಿ ಬರಬೇಕು. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಬುರ್ಜಿ ತಿನ್ಕೊಂಡು ಈ ಪಾರ್ಕಿಂಗ್ ಐತೆ, ಎಲ್ಲಪ್ಪ ಪಾರ್ಕಿಂಗ್ ತೋರಿಸ್ತೀನಿ ನೋಡಿ. ಪಾರ್ಕಿಂಗ್ ಗಾಡಿಗಳೆಲ್ಲ ನಿಂತಾನೆ. ಅದು ಕುಡ್ತೀನಿ ಫ್ಯಾಕ್ಟ್ರಿ, ಪವರ್ ಫ್ಯಾಕ್ಟ್ರಿ. ಎಲ್ಲ ಪಾರ್ಕಿಂಗಲ್ಲಿ ಹಾಕ್ಕೊಂಡು ಊಟ ಮಾಡಿ ಮಲಿಕಳದು ಇವತ್ತು ಕುಡ್ತಿನಿಗಿನೇ. ಎಗ್ ಬುರ್ಜಿ ನೋಡಿ ಹೆಂಗೈತೆ ನಮ್ಮ ಊಟ. ಜೊತೆ ಸೇರಿ ಇಲ್ಲ ಉಪ್ಪಿನಕಾಯಿ ಜೊತೆ ಸೇರಿ ಬೇಳೆ ಸಾಂಬಾರು. ಎಗ್ ಬುರ್ಜಿ ಮೊಸರನ್ನ ಮಾಡ್ಕೊಂಡು ಇವಾಗ ನೈಟ್ ಊಟ ಇದೆ. ಸಾರನ್ನು ಮಾಡ್ಕೋಬೋದಿತ್ತು, ಏನು ಸುಮ್ಮನೆ ಅಂತಲ್ವ. ಬೆಳಗ್ಗೆ ಏನಾರು ಮಾಡ್ಕೊಳ್ಳೋಣ. ಸಾಕಾಗಲ್ಲಣ್ಣ, ಉಪ್ಪು ಅಷ್ಟೊಂದು ಹಾಕ್ತಿದ್ರಾ? ಉಪ್ಪು ತಿನ್ಬೇಕಣ್ಣ, ಹೇಳೋಣ. ನೀರು ಕುಡಿಬೇಕು. ಭಗವಂತ ಇವತ್ತಿನ ಊಟ ಶುರು. ಉಪ್ಪಿನಕಾಯಿ ಯಾಕಂದ್ರೆ ನಾನು ತಗೋಣ, ಉಪ್ಪಿನಕಾಯಿನ ತಗೊಬಂದಿದ್ದೀನಿ ಅದಕ್ಕಂತಾನೆ. ನಮ್ಮ ಅಂಕೋಲದ್ದು ಉಪ್ಪಿನಕಾಯಿ ಅದು ಹೆಂಗೈತೆ ನೋಡಿ. ಅಂಕೋಲದ್ದು ಉಪ್ಪಿನಕಾಯಿ. ಕುಂತಲ್ವಾ? ಸ್ಪೂನ್ ಅದ್ರಾಗೆ ಐತೆ, ಸ್ಪೂನೆಲ್ಲ ಅದ್ರಾಗೆ ಇರ್ತೈತೆ ನೋಡಿ. ಸ್ನೇಹಿತರೆ, ಲೋಡೆಲ್ಲ ಮಾಡ್ಕೊಬಂದು ನಮ್ಮ ಪೆಟ್ರೋಲ್ ಬಂಕಲ್ಲಿ ನಮ್ಮ ಗಾಡಿ ನಿಲ್ಸಿದ್ದೀನಿ. ಇಲ್ಲಿ ನಮ್ಮ ಅರ್ಜುನ ನಮ್ಮ ಕೊಪ್ಪಳ ಪೆಟ್ರೋಲ್ ಬಂಕಲ್ಲಿ ನಿಲ್ಸಿದ್ದೀನಿ. ಈಗ ಬಿಲ್ಲೆಲ್ಲ ಬಂತು, ಡೀಸೆಲೆಲ್ಲ ಹಾಕ್ಕೊಂಡು ಹ್ಯಾಡ್ ಬ್ಲೂ ಹಾಕ್ಕೊಂಡು ಇಲ್ಲಿಂದ ಹೊರಡಬೇಕು. ಬಿಲ್ ಬಂದಮೇಲೆ ಡೀಸೆಲೆಲ್ಲ ಹ್ಯಾಡ್ ಬ್ಲೂ ಎಲ್ಲ ಹಾಕ್ಕೊಂಡು ಹೊಡೋದು. ಇದೆ ನಮ್ಮ ಪೆಟ್ರೋಲ್ ಬಂಕ್, ಇಲ್ಲಿದೆ ನೋಡಿ. ಏನು ನಮ್ಮ ಪೆಟ್ರೋಲ್ ಬಂಕ್ ಪ್ಲೇಸು. ನಮ್ಮ ಓನರ್ ಹೆಸರು ಒಂದೇ, ಅಜಯ್ ಫೀಲ್ಸ್. ನಮ್ಮ ಓನರ್ ಹೆಸರು ಅಜಯ್. ಹಿಂಗೆ ನಮ್ಮ ಓನರ್ದೇ ಪೆಟ್ರೋಲ್ ಬಂಕು, ಹಂಗಂತ ತಿಳ್ಕೊಬೇಡ್ರಿ. ನಮ್ಮ ಗಾಡಿ ಲೋಡ್ ಆಗಿರೋದು ಹಿಂಗೆ. ಇವಾಗ ನಮ್ಮ ಪಯಣ ಯಾವ ಕಡೆ? ಗೋಕಾಕ್. ಇಲ್ಲಿಂದ ಸೀದಾ ಈಗ ಹೋಗಿ ಲಿಫ್ಟ್ ಹಾಕ್ಸಲ್ಗೆ 2 ಟೈರ್ ಹಾಕಬೇಕು. 2 ಟೈರ್ ಹಾಕ್ಕೊಂಡು ಸೀದಾ ಗೋಕಾಕ್ ಕಡೆ ಸ್ಟಾರ್ಟ್ ಮಾಡೋಣ. ಸಂಜೆ ವ್ಯೂ ನೋಡಿ ಹೆಂಗಿದೆ ಕೊಪ್ಪಳದಲ್ಲಿ. ನೋಡಿದ್ರೆ ಹೆಂಗಿದೆ ವ್ಯೂ, ಏನು ಕಾಣ್ತಿಲ್ವಾ? ಕಾಣ್ತೈತೆ. ಇಲ್ಲಿ ನಮ್ಮ ಆಫೀಸ್ ಹತ್ರ ಬಿಲ್ಲೆಲ್ಲ ಇಸ್ಕೊಂಡ್ವಿ ನೋಡಿ. ಇದು ಬಿಲ್ಲೆಲ್ಲ ಕೊಟ್ಟರು. ಇವಾಗ ಹೋಗೋದು. ಅಯ್ಯೋ, ವಿಡಿಯೋ ಅಪ್ಲೋಡ್ಗೆ ಹಾಕಿದೆ, ಅಪ್ಲೋಡ್ ಆಯ್ತಾನೆ ಗೊತ್ತಿಲ್ವಲ್ಲ, ನೋಡೇ ಇಲ್ಲ. ಸರಿ ನೋಡ್ರಿ, ಈಗ ಹೋಗಿ ಟೈರ್ ಒಂದು ಫಿಟ್ ಮಾಡ್ಕೊಂಡು ನೋಡೋಣ. ನೋಡಿ ಸ್ನೇಹಿತರೆ, ಕೊಪ್ಪಳ ಬಂಕಲ್ಲಿ ಹ್ಯಾಡ್ ಬ್ಲೂ ಹಾಕ್ಸ್ತಾಯಿದ್ದೀನಿ. ಸುಮಾರು ಜನ ಮೆಸೇಜ್ ಹಾಕಿದ್ರಿ ಹ್ಯಾಡ್ ಬ್ಲೂ ಹಾಕೋದು ತೋರಿಸ್ತಾ ಇಲ್ಲ ಅಂಥೇಳಿ. ಅದಕ್ಕೆ ನೋಡಿ ಹಾಕ್ಸ್ತಾಯಿದ್ದೀನಿ. ನೋಡಿ ಇದು ಬಂದ್ಬಿಟ್ಟು ಡಫು ಕಾನ್ಸಿನೇಷನ್ ನೋಡಿ ಎಷ್ಟಿದೆ, 32.5 ಇದೆ. ಇಷ್ಟಿರಬೇಕು ಲೈಲ್ಯಾಂಡ್ದು ರೆಕಮೆಂಡ್ ಮಾಡೋದು ನಮಗೆ. ಹಾಗಾಗಿ ಈ ನಡುವೆ ಇಂಡಿಯನ್ ಆಯಿಲ್ ಬಂಕಲ್ಲೇ ಫುಲ್ ಮಾಡಿಸಿರೋದು. ರೇಟ್ ನೋಡಿ 53 ರೂಪಾಯಿ. ನಮ್ಮ ಕೊಪ್ಪಳ ಬಂಕಲ್ಲೇ ಫುಲ್ ಮಾಡಿಸ್ಕೊಳ್ಳೋದು. ಈ ನಡುವೆ ಬೇರೆ ಎಲ್ಲೂ ಫುಲ್ ಮಾಡ್ಸೋಕೆ ಹೋಗೋಲ್ಲ. ಇಲ್ಲೇ ಫುಲ್ ಮಾಡಿಸ್ಕೊಂಡು ಇಲ್ಲೇ ಫುಲ್ ಮಾಡಿಸ್ಕೊಳ್ಳೋದು. ಶಾರ್ಟೇಜ್ ಬಿದ್ದಾಗ ಅಲ್ಲೆಲ್ಲರೂ ಒಂದು 500,000 ರೂಪಾಯಿಗೆ ಹಾಕ್ಕೊಂಡು ವಾಪಸ್ ಇಲ್ಲಿ ಬಂದು ಇಲ್ಲೇ ಫುಲ್ ಮಾಡಿಸ್ಕೊಳ್ಳೋದು. ನೋಡಿ ಫುಲ್ ಮಾಡ್ತಾ ಇದ್ದಾರೆ. ನೀವು ಲೈಲ್ಯಾಂಡ್ ಗಾಡಿಯವರು ಇಂಡಿಯನ್ ಆಯಿಲ್ ಬಂಕಲ್ಲಿ ಎಲ್ಲೂ ಬೇಕಾರಲ್ಲಿ ಹಾಕೋಬೋದು, ಏನು ಸಮಸ್ಯೆ ಇಲ್ಲ. ಶೋರೂಮ್ನವ್ರು ಏನು ರೆಕಮೆಂಡ್ ಮಾಡ್ತಾರೋ ಅದು ಗ್ರೇಡು ಕರೆಕ್ಟಾಗಿ ಇದೆ. ಹ್ಯಾಡ್ ಬ್ಲೂ ನೋಡಿ ಟೋಟಲ್ ಎಷ್ಟು ಹಿಡ್ದೈತೆ ಅಂತ. 28 ಲೀಟ್ರ್ ಹಿಡ್ದೈತೆ. 1486 ರೂಪಾಯಿ. ಇದೇ ಇದರಲ್ಲಿ ಫುಲ್ ಮಾಡಿಸ್ಕೊಂಡು ಇಲ್ಲಿಂದ ಹೊಸೂರು ಹೋಗಿ ಸ್ವಲ್ಪ ಚೆಲ್ಲಂಗೆ ಹಾಕ್ಬಿಟ್ಟೆ. ಹೊಸೂರು ಖಾಲಿ ಮಾಡಿ ನೆಲಮಂಗಲ ಬಂದು ಗಾಡಿ ಪೂಜೆ ಎಲ್ಲ ಮಾಡಿ ಅಲ್ಲಿಂದ ಕೇರಳ ಹೋಗಿ, ಕೇರಳದಿಂದ ಮಂಗಳೂರು ಬಂದು, ಮಂಗಳೂರಿಂದ ಬಳ್ಳಾರಿ ಬಂದು, ಬಳ್ಳಾರಿಯಿಂದ ಇಲ್ಲಿ ಬಂದು ಫುಲ್ ಮಾಡಿಸಿದಾಗ ಎಷ್ಟು ಲೀಟ್ರ್ ಹಿಡಿಸೈತೆ? ಟೋಟಲು 28 ಲೀಟ್ರ್ ಹಿಡಿಸೈತೆ ಹ್ಯಾಡ್ ಬ್ಲೂ. ಹ್ಯಾಡ್ ಬ್ಲೂ ಹಾಕಿದ್ದಾಯಿತು. ಈಗ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಡೋಣ. ಸ್ನೇಹಿತರೆ, ನಮ್ಮ ಯಾದವಾಡ ಹತ್ತತ್ರ ಇದ್ದೀನಿ. ರೋಡ್ ನೋಡಿ ಹೆಂಗಿದೆ, ಎಲ್ಲಿ ಬಿಡೋದು ಗಾಡಿ, ಎಲ್ಲಿ ಬಿಡೋದು? ಯಪ್ಪ ಮಲಗಿ ಎದೊಳ್ದೈತೆ ನೋಡಿ. ಕೊಪ್ಪಳ 6:15 ಬಿಟ್ಟೆ. ಟಯರೆಲ್ಲ ಫಿಟ್ ಮಾಡ್ಕೊಂಡು ಸಮಾಧಾನ ನೋಡಿ. ಗುಂಡಿ ಬಿದ್ದಿರೋದು ಯಪ್ಪ, ಸಾಕಾಗ್ಬಿಡೈತೆ ರೋಡು. 6:15 ಬಿಟ್ಟವನು ಸೀದಾ ನಾನ್ ಸ್ಟಾಪ್ ಬರ್ತಾನೆ ಇದ್ದೀನಿ. ಇದ್ರ ಹತ್ರ ಬಾದಾಮಿಯಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ನಿಲ್ಲಿಸಿ ಟೀ ಕುಡ್ಕೊಂಡು ಬಾದಾಮಿಗೆ, ಅಲ್ಲಿಂದ
ಬರ್ತಾನೆ ಇದ್ದೀನಿ. ನಮ್ಮ ಕೆರೂರಿಂದ ಬಟ್ಕೂರ್ಕಿ ಬರೋ ರೋಡು ಸ್ವಲ್ಪ ಅಂತೂ ಇದೇ ಥರ ಐತೆ. ಬಟ್ಕೂರ್ಕಿ ಬಂದಮೇಲೆ ಅಲ್ಲಿಂದ ಚೆನ್ನಾಗೇ ಇತ್ತು ಲೋಕಾಪುರದಿಂದ ಯಾದವಾಡ ಹತ್ತತ್ರ ಇದ್ದೀನಿ. ಹತ್ತತ್ರ ಬಂದು ಇವಾಗ ಈ ಥರ ರೋಡ್ ಸ್ಟಾರ್ಟ್ ಆಗೈತೆ. ಹೋಗಕ್ಕೆ ಸತೀಶ್ ಶುಗರ್ ಕಡೆ ಹೋಗೋದು. ನೋಡಿ ಇಲ್ಲಿ ಗುಂಡಿ ಬಿದ್ದಿರೋದು ನೋಡಿ, ಎಲ್ಲಿ ಬೀಳಿಸ್ತಾರೆ ನೋಡ್ರಿ, ಎಷ್ಟು ಆಳ ಐತೆ ನೋಡ್ರಿ, ಎಷ್ಟು ಆಳ ಐತೆ ನೋಡ್ರಿ. ಯಪ್ಪ ಯಪ್ಪ, ಪ್ರತಿಯೊಂದು ಗುಂಡಿಗೂ ನಿಲ್ಲಿಸಿ ಸಮಾಧಾನ. ಲೈಟ್ ಹೆಂಗೆ ಅಳ್ಳಾಡ್ತೈತೆ ನೋಡ್ರಿ. ಪ್ರತಿಯೊಂದು ಗುಂಡಿಗೂ ನಿಲ್ಲಿಸಿ ಸ್ಲೋ ಮಾಡೇ ಬಿಡಬೇಕು ನೋಡಿ. ಇದರಲ್ಲಿ ಬಿಡೋಣ. ಫಸ್ಟ್ ಗೇರ್ ಹಾಕಿ ಬಿಡಬೇಕು. ಅಲ್ಲೊಂದು ಗಾಡಿ ಹೋಗ್ತಾ ಐತೆ ನೋಡಿ, ಸಿಮೆಂಟ್ ಗಾಡಿ ಅದು. ನಾವು ನಿಧಾನಕ್ಕೆ ಹೋಗೋಣ. ಎಷ್ಟು ದೂರ ಈ ಥರ ಐತೆ ಅನ್ನೋದು ಗೊತ್ತಿಲ್ಲ. ಇವಾಗ ಸ್ಟಾರ್ಟ್ ಆಗಿದ್ದಷ್ಟೇ ಜಸ್ಟು. ಇದು 2ನೇ ಗುಂಡಿ. ಯಪ್ಪು ಇದು ನೋಡಿ. ಇದ್ರಲ್ಲಿ ಓಡಿಸಿರೆ ಹಿಂಗೆ ಫಸ್ಟ್ ಗೇರ ಓಡಿಸಿರೆ ಮೈಲೇಜ್ ಬಂದಂಗೆ. ಮೈಲೇಜ್ ಬಾ ಅಂದರೆ ಎಲ್ಲಿಂದ ಬರ್ತಾವೆ ನೋಡಿ, ಅಲ್ಲಿಂದ ಮುಂದೆ ಬಂದು ತಿರ್ಗಾ ಒಂದು ಆ ಗಾಡಿನ ಹೋಗ್ತಿರೋದು ನೋಡಿದ್ರಂತೂ ಮತ್ತೆ ಬಂತು. ಆಹಾ, ಇದು ನೋಡ್ರಿ. ಇದು ನೋಡ್ರಿಪ್ಪು ಹೊಸ ಇವಿ. ಯಾವ್ದ್ರಾಗ ಇಳಿಸೋದು ಇದು? ಇಲ್ಲಿ ಯಾವ ಗುಂಡಿಯಾಗಿ ಇಳಿಸೋದಪ್ಪ ಇದು? ಹಿಂದ್ಗಡೆ ಯಾರೋ ಟ್ರ್ಯಾಕ್ಟರ್ ಬಂದ ಮ್ಯೂಸಿಕ್ ಹಾಕೊಂಡು 16ರ ಹುಡುಗಿ ಬಂದಾರ ಅಂತ ಜಾನಪದ ಸಾಂಗ್ ಹಾಕೊಂಡು. ಅಬ್ಬಾ ತಡಿಯಪ್ಪ, ಬಿಟ್ಕೊಟ್ಬಿಡ್ತೀನಿ, ಹೋಗುವಂತೆ 1 ನಿಮಿಷ. ಹೆಂಗೈತೆ ನೋಡ್ರಿ ನಮ್ಮ ಇಂಟರ್ನ್ಯಾಷನಲ್ ಹೈವೇ. ಅಷ್ಟೇ ಅಲ್ಲೂ ಇಲ್ಲಿ ಬೇರೆ ಐತೆ. ಅಣ್ಣ ಇರಪ್ಪ 1 ನಿಮಿಷ. ನೀನು ಮ್ಯೂಸಿಕ್ಕು ಇರಾಗಲ್ಲ. 2 ವೀಲು ಬಿಡಬೇಕು, 1 ವೀಲ್ ಬಿಡಕ್ಕೆ ಹೋಗ್ಬಾರ್ದು. ನಿಧಾನಕ್ಕೆ ಸೆಂಟ್ರಲ್ಲೇ ಮಾಡ್ಕೊಂಡು. ಅಯ್ಯಪ್ಪ, ಸಾಹಸಮಯ್ಯ ರೋಡು. ಪೂರ್ತಿ ಹಂಗೆ ಇರಂಗೈತಪ್ಪ ಇದು. ನೋಡೋದು ಸಿಮೆಂಟ್ ಫ್ಯಾಕ್ಟ್ರಿ, ಲೈಟ್ ಕಾಣ್ತಿರೋದು ಸಿಮೆಂಟ್ ಫ್ಯಾಕ್ಟ್ರಿ. ಹಿಂದ್ಗಡೆ ಬರ್ತಾರೆ ಟ್ರ್ಯಾಕ್ಟರ್ ಸೌಂಡು ಇಲ್ಲಿವರೆಗೂ ಕೇಳಿಸ್ತೈತೆ. ಜಾನಪದ ಸಾಂಗ್ ಮ್ಯೂಸಿಕ್ ಟೇಪ್ ರೆಕಾರ್ಡ್ದ. ಅವನು ಇನ್ನೂ ಆ ಡ್ರೈವರ್ ಕಿವಿ ಏನಾಗಬಾರ್ದು ಹೇಳಿ, ಅಷ್ಟು ದೂರದಲ್ಲಿ ಬರ್ತೈತೆ. ಲೈಟ್ ದೂರದಲ್ಲಿ ಕಾಣ್ತೈತೆ ನೋಡಿ. ಅವನ ಕಿವಿ ಏನಾಗಬಾರ್ದು. ಆದರೆ ಇಲ್ಲಿ ಈ ಕಡೆ ಎಲ್ಲ ಟ್ರ್ಯಾಕ್ಟರ್ ಡ್ರೈವರ್ಗಳು ಕಿವಿ ಹೆವಿ. ಆ ಗಾಡಿನ ಅಷ್ಟು ದೂರ ಮೇಲೆವರೆಗೂ ಹೋಗ್ಬಿಟ್ಟ. ನಾವು ಹೋಗೋಣ ಯಾದವಾಡ. ನಮ್ಗೆ ಇನ್ನೂ ಫ್ಯಾಕ್ಟ್ರಿ ಒಂದು 30-35 ಕಿಲೋಮೀಟ್ರ್ ಇರ್ಬೋದು. ಸತೀಶ್ ಶುಗರ್ ಅಂದರೆ ಶುಗರ್ ಫ್ಯಾಕ್ಟ್ರಿಲೇ ಕಬ್ಬಿಣದ ಫ್ಯಾಕ್ಟ್ರಿನೂ ಶುರು ಮಾಡಿದ್ದಾರೆ ಅವರು, TMTದು. ಅಲ್ಲಿಗೆ ನಮ್ಮ ಸ್ಪಾಂಜ್ ಅಲ್ಲಿ ಖಾಲಿ ಮಾಡಿ ಏನಾಗುತ್ತೆ, ಎಲ್ಲಿಗಾಗುತ್ತೆ, ಸಕ್ಕರೆ ಆಗ್ಬೋದು. ಗೋವಾ ಇರಲಿಲ್ಲ, ಹಂಗಾಗಿ ಇದನ್ನು ತುಂಬಿದ್ವಿ. ಇದು ತುಂಬಾದ್ಮೇಲೆ ಗೋವಾ ಬಂತು. ಗೋವಾ ನಮ್ಮ ಬೆಟ್ಟೆಗೌಡರು ಗೋವಾ ಕಡೆ ಹೋದರು.
ನಾವು ಈ ಕಡೆ ಅಲ್ಲಿ ಸಮಾಧಾನ 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 ಸಮಾಧಾನ. ಬೆಟ್ಟಗೌಡರು ಗೋವಾ ಕಡೆ ಹೋದ್ರು ನಾವು ಈ ಕಡೆ ಬಂದು ಈ ಗುಂಡಿಯಲ್ಲಿ ಆಡ್ಸಾಕ್ಬಿಟ್ಟಿದ್ವಿ. ನಮ್ಮ ಯಲ್ಲಾಪುರ ಘಾಟೆ ಪರವಾಗಿಲ್ವೇನಪ್ಪ ಇದು ಹೋಲ್ಸ್ಕೊಂಡ್ರೆ. ಅಯ್ಯೋ ಯಪ್ಪ, ಯಾದವಾಡ ಇನ್ನು ಯಾದವಾಡ ಬಂದಿಲ್ಲ. ಯಾದವಾಡದಿಂದ ಹಿಂದ್ಗಡೆ ಲೋಕಾಪುರದಿಂದ ಯಾದವಾಡ ಹೋಗೋ ರೋಡ್ ಇದು. ಯಾದವಾಡ, ಘಟಪ್ರಭಾ, ಚಿಕ್ಕೋಡಿ, ಗೋಕಾಕ್ ಹೋಗೋ ದಾರಿ ಇದು. ಹಿಂಗೈತಲ್ಲಪ್ಪ. ಒಂದು ಸ್ವಲ್ಪ ಹಂಗು ಹಿಂಗು ಮಣ್ಣು ಹಾಕಿ ಮುಚ್ಚವ್ರೆ. ಆಹಾ ಆಹಾ, ಯಾರಪ್ಪ ಲೈಟು ಹಂಗೈತಿ ನೋಡಪ್ಪ. ರೋಡು 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 ಇಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳು ಆರಾಮಾಗಿ ಮಲಗಿರಂಗೆ ಅವರೇ. ಅವ್ರ ಕಣ್ಣಿಗೆ ರೋಡ್ಗಳೆಲ್ಲ ಕಾಣ್ತಾ ಇಲ್ಲ. ಏನು ಓಡಿಸ್ತೀವಿ ರೋಡಾಗಿ ಹೇಳಿ. ಟೈಮ್ ಆಲೆ 12:45. 6 ಗಂಟೆ ಕೊಪ್ಪಳ ಬಿಟ್ಟಿದ್ದು ನಾನು. ಟ್ರ್ಯಾಕ್ಟರ್ ನೋಡಿ, ಟ್ರ್ಯಾಕ್ಟರ್ ಎಷ್ಟು ಲೇಟ್ ಹಾಕ ಬಂದನು. ಭತ್ತ ಕುಯ್ಯೋದು ಟ್ರ್ಯಾಕ್ಟರ್ಗಳು ಸಿಕ್ಕಾಬಡೆ ಲೇಟ್ ಹಾಕ ಬಂದವನೇ. ಹಾ ಯಾವ ರೋಡಿಗೆ ಬಂದೆ ಅಪ್ಪ ದೇವರು. ಇಲ್ಲಿ ನೋಡಿ, ಅಯ್ಯೋ ಯಪ್ಪ. ಫಸ್ಟ್ ಗೇರಿಂದ 3ನೇ ಗೇರ್ ಹಾಕೋಕ್ಕೆ ಬಿಡ್ತಾ ಇಲ್ವಲ್ಲಪ್ಪ. ಫಸ್ಟು ಸೆಕೆಂಡ್ರಲ್ಲೇ ಓಡ್ತೈತೆ ಗಾಡಿ. ಕಲ್ಲುಗಳು ನೋಡಿ ಹೆಂಗೆದ್ದಾವೆ ನೋಡಿದ್ರ, ಗುಂಡಿ ನೋಡಿ ಹೆಂಗವೆ. ಬರ್ತಾ ಬರ್ತಾ ಸಿಮೆಂಟ್ ಫ್ಯಾಕ್ಟ್ರಿ ಕಾಣಕ್ಕೆ ಶುರುವಾಯ್ತು. ಹೋಗೋಣ ಬರ್ರಿ ಫ್ಯಾಕ್ಟ್ರಿ. ಇಲ್ಲಿಂದ ಒಂದು ಸ್ವಲ್ಪ ರೋಡ್ ಚೆನ್ನಾಗಿರಂಗೈತೆ, ಮುಂದೆ ಚೆನ್ನಾಗಿರಂಗೈತೆ. ಆದರೆ ಇಲ್ಲಿ ಗುಂಡಿ ಬಿದ್ದೈತೆ. ಈ ಗುಂಡಿ ಹೆಂಗ್ ಇಳಿಸೋದಪ್ಪ ದೇವ್ರೆ. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿರಂಗೆ ಕಾಣ್ತೈತೆ. ಹಿಂಗೆ ಒಂದು ರೌಂಡ್ ಆ ಕಡೆ ಈ ಕಡೆ ಅಳ್ಳಾಡಿಸ್ಬಿಡ್ತು ಗಾಡಿ. ಇಲ್ಲಿಂದ ರೋಡ್ ಚೆನ್ನಾಗಿರಂಗೆ ಐತೆ. ನೋಡೋಣ ಎಷ್ಟು ದೂರ ಚೆನ್ನಾಗೈತೆ ನೋಡ್ಕೊಂಡು ಮುಂದೆ ಸಿಗೋಣ ಬರ್ರಿ. ಫೈನಲ್ 2:15 ಬಂದಿದ್ದೀವಿ ನೋಡಿ. 2:10 ಬಂದಿರೋದು. ಅಲ್ಲಿಂದ ಇಲ್ಲೆಲ್ಲ ಒಳಗೆ ಗೇಟ್ ಪಾಸ್ ಎಲ್ಲ ಮಾಡಿಸಿ ಎಂಟ್ರಿ ಮಾಡಿಸಿ ಒಳಗಡೆ ತಂದು ಹಾಕೋಷ್ಟೊತ್ತಿಗೆ 2:20 ಆಗೈತೆ. 10 ನಿಮಿಷ ಆಗೈತೆ. ನಡ್ಕ ರೋಡು ಎಷ್ಟು ಗಂಟೆ 220 ಕಿಲೋಮೀಟ್ರ್ ಬಂದಿದ್ದೀನಿ ಕೊಪ್ಪಳದಿಂದ. ಬಂಕಲ್ ಡೀಸೆಲ್ ಫುಲ್ ಮಾಡಿಸ್ದಾಗಿಂದ 6 ಗಂಟೆ ಬಿಟ್ಟಿರೋದು. ಇಪ್ಪತ್ತಂದರೆ ಲೆಕ್ಕ ಮಾಡಿ 1 2 3 4 5 6 7 8 ಅವರ್ ಬಂದಿದ್ದೀನಿ. 200 ಕಿಲೋಮೀಟ್ರಿಗೆ 220 ಕಿಲೋಮೀಟ್ರಿಗೆ ಅಂದರೆ 1 ಅವರಿಗೆ 30 ಕಿಲೋಮೀಟ್ರ್ ಲೆಕ್ಕ. 30 ಇಲ್ಲ, 30 ಅಂದ್ರೂ 8 3 24 240. 30 ಇಲ್ಲ, 25 ಕಿಲೋಮೀಟ್ರ್ 1 ಅವರಿಗೆ ಓಡಿಸಿದ್ದೀನಿ. ಅಂದರೆ ಅಲ್ಲಿಂದೆಲ್ಲ ಚೆನ್ನಾಗಿ ಪಿಕಪ್ ಮಾಡ್ಕೊಂಡು ಬಂದ್ಬಿಟ್ಟೆ. ಈ ನಮಗೆ ಇದು ಕೆರೂರಿಂದ ಭಟ್ಕುರ್ಕಿ ಮತ್ತು ತಿರ್ಗಾ ಲೋಕಾಪುರದಿಂದ ಯಾದವಾಡದಿಂದ ಇಲ್ಲಿ ಬರೋವರೆಗೂ ರೋಡು ಫಸ್ಟ್ ಗೇರು ಸೆಕೆಂಡ್ ಗೇರ್ ಅಲ್ಲದೇ ಬೇರೆ ಗೇರ್ ಚೇಂಜ್ ಮಾಡೋಂಗೆ ಇಲ್ಲ. ಆ ಥರ ಆಗ್ಬಿಡೈತೆ. ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ರೋಡು. ಒಂದು 5 ಕಿಲೋಮೀಟ್ರ್ ಏನೋ ಚೆನ್ನಾಗಿರಲಿಲ್ಲ ಅಷ್ಟೇ. ಇವಾಗ ಫುಲ್ಲಾಗಿ ನಿಮಗೆ 25ರಿಂದ 30 ಕಿಲೋಮೀಟ್ರು ಎಷ್ಟು ಟೈಮ್ ವೇಸ್ಟ್ ಮಾಡಿಬಿಡ್ತಂದರೆ ನೋಡಿ. ನನ್ನ ಅನಿಸಿಕೆ ಲಾಸ್ಟ್ ಟೈಮು 8:30 9 ಗಂಟೆ ಬಿಟ್ಟು 2 ಗಂಟೆ ಬಂದು ಆಲ್ಟ್ ಆಗಿದ್ದೆ. ಇವತ್ತು 6 ಗಂಟೆ ಬಿಟ್ಟು 2:15 ಬಂದಿದ್ದೀನಿ. ಈ ರೋಡು ಯಾಕಪ್ಪ ಅನಿಸ್ಬಿಡೈತೆ. ಬರ್ರಿ ಇವಾಗ ಗಾಡಿ ಬೇಜಾನಾಗವೆ. ಎಲ್ಲ ಸ್ಕ್ರಾಪ್ ಗಾಡಿಗಳು ಅಲ್ಲೊಂದೈತೆ. ಇದು ನಮ್ಮ ನೆಲಮಂಗ್ಲದ ಗಾಡಿ. ಎಲ್ಲ ಸ್ಕ್ರಾಪ್ ಗಾಡಿಗಳು ನೋಡಿ.
ಎಲ್ಲ ಕಾಣ್ತಿರ್ಬೋದು. ಸದ್ಯಕ್ಕೆ ಮಲಿಕೊಂಬಿಡೋಣ, ಬೆಳಗ್ಗೆ ನೋಡೋಣ. ಬೆಳಗ್ಗೆ ಎಷ್ಟೊತ್ತಾಗುತ್ತೋ ಖಾಲಿ ಮಾಡಿಕೊಂಡು ನಾಳೆ ಏನೋ ಇಲ್ಲಿಂದನೇ ಲೋಡ್ ಆಗುತ್ತೆ ಅಂತ ಹೇಳವ್ರೆ. ಕನ್ಫರ್ಮ್ ಇನ್ನೂ ಆಗಿಲ್ಲ, ನೋಡಬೇಕು. ಇಲ್ಲಿಂದನೇ ಇದೇ ಫ್ಯಾಕ್ಟ್ರಿಯಿಂದ ಲೋಡ್ ಆಗುತ್ತಾ ಇಲ್ಲ ಬೇರೆ ಏನಾರ ಲೋಡ್ ಆಗುತ್ತಾ ಅನ್ನೋದು ಬೆಳಗ್ಗೆ ಹೇಳೋಣ. ಸದ್ಯಕ್ಕೆ ಇವಾಗ ಮಲಿಕೊಳ್ಳೋಣ. ಎಲ್ಲರಿಗೂ ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಬೆಳಗ್ಗೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್.